ಆ ಶೋ ಮೇಲೆ ಕೋಪ ಎಲ್ಲ ಏನಿಲ್ಲ ನಂಗೆ. ಸ್ವಲ್ಪ ಡೈರೆಕ್ಟ್ ಆಗಿ ಮಾತಾಡಕ್ಕೆ ಅವ್ರ ಜೊತೆ ಪ್ರಯತ್ನ ಮಾಡ್ತೀನಿ. ಸ್ಪಂದನ ಇದ್ರೆ ಬೆಟರ್. 7 ದಿನ ಬೇರೆಯವ್ರದ್ದು ಮಾತ್ರ ಕಾಣಿಸ್ಕೊಡುತ್ತೆ. ಬಟ್ ಇಫ್ ಇನ್ ಕೇಸ್ 50 ಡೇಸ್ ಆದ್ಮೇಲೆ ವೈಲ್ಡ್ ಕಾರ್ಡಿಗೆ ಏನಾದ್ರು ಅವಕಾಶ ಬಂತು ಅಂದ್ರೆ ಯು ವಿಲ್ ಟೇಕ್ ಇಟ್ ಆರ್ ವಾಟ್? 100% ಐ ವಿಲ್ ಟೇಕ್ ಇಟ್. ಬಿಕಾಸ್ ಆ ಶೋ ಮೇಲೆ ಕೋಪ ಎಲ್ಲ ಏನಿಲ್ಲ ನಂಗೆ. ನನಗೆ ಹಿಂಗ್ ಆಗೋಯ್ತಲ್ಲ ಅನ್ನೋ ಬೇಜಾರಷ್ಟೇ. 100% ಹೋಗ್ತೀನಿ, ವೈಲ್ಡ್ ಕಾರ್ಡ್ ತಗೊಂಡ್ ಹೋಗ್ತೀನಿ. ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೋಬೇಕೋ ತಗೊಂತೀನಿ. ಅಂಡ್ ಯಾರ್ಯಾರು ಆ ಫೇಕ್ ವ್ಯಕ್ತಿತ್ವ ಇಟ್ಕೊಂಡು ಇನ್ನೂ ಆಟ ಆಡ್ತಾ ಇದ್ರು, ಸ್ವಲ್ಪ ಡೈರೆಕ್ಟ್ ಆಗಿ ಮಾತಾಡಕ್ಕೆ ಅವ್ರ ಜೊತೆ ಪ್ರಯತ್ನ ಮಾಡ್ತೀನಿ. ಸ್ಪಂದನ ಇದ್ರೆ ಬೆಟರ್. ಹೋಪ್ಫುಲಿ 50 ಡೇಸ್ ಆದ್ಮೇಲೆ ಸ್ಪಂದನ ಅವ್ರು ಇದ್ರೆ ಬೆಸ್ಟ್. ಬಿಕಾಸ್ ಸ್ಪಂದನ ಅವ್ರಿಗೂ ಒಂದ್ ಒಳ್ಳೆ ಜೋಡಿ ಸಿಗ್ತಾರೆ. ಅಲ್ಲಾದ್ರೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಬಹುದು ಸ್ಪಂದನ ಅವರು ಕೂಡ. ಬಡಿಯಾ ಸ್ಪಂದನ ಅವರು ಅಷ್ಟೇ ಸ್ವಲ್ಪ ಎಲ್ಲೊಂದ್ ಕಡೆ ತುಂಬಾ ಒಳ್ಳೆಯವರು ಹೌದು, ಬಟ್ ಅಲ್ಲಿರೋ ವ್ಯಕ್ತಿತ್ವಗಳ ಮಧ್ಯೆ ಎದ್ದು ಕಾಣ್ಕೊಳಕ್ ಆಗ್ತಿಲ್ಲ. ಬಿಕಾಸ್ ಅದು ಅವರ ವ್ಯಕ್ತಿತ್ವ. ಅವ್ರೊಂದ್ ಮಾತು ಹೇಳ್ತಾರೆ ಧನುಷ್ ಅವ್ರ ಹತ್ರ ಮಾತಾಡುವಾಗ, ಆಟ ಅನ್ನೋ ಒಂದು ಇದಕ್ಕೆ ವ್ಯಕ್ತಿತ್ವ ಕಳ್ಕೊಂಡು ಆಡಕ್ ಆಗಲ್ಲ ಅಂತ ಯಾವ್ದೋ ಒಂದು ಎಪಿಸೋಡ್ ಅಲ್ಲಿ ಅವ್ರು ಹೇಳ್ತಾರೆ. ಕೆಲವ್ರಿಗೆ ಅದು ಓಕೆ, ವ್ಯಕ್ತಿತ್ವ ಕಳೆದೋದ್ರೂ ಪರವಾಗಿಲ್ಲ, ಗೇಮ್ ಶೋ ನಾನು ಆಡ್ಬೇಕು, ನಾನು ಆಡ್ತೀನಿ, ಅದು ಒಂದ್ ಕ್ಯಾಟಗರಿ, ಅದನ್ನು ಒಪ್ಕೋಬೇಕು. ಇನ್ನೊಂದು ಕ್ಯಾಟಗರಿ ನನ್ನ ವ್ಯಕ್ತಿತ್ವ ಇರೋದೇ ಇದು, ನನ್ನ ವ್ಯಕ್ತಿತ್ವ ಬಿಟ್ಟು ಹೋಗಲ್ಲ, ಆ ಕ್ಯಾಟಗರಿ ನಾನು ಅನ್ನೋ ತರ ಹೇಳ್ತಾರೆ. ಅಂಡ್ ಅದು ಅವರವರ ಒಂದು ಪರ್ಸ್ಪೆಕ್ಟಿವ್ ಥಿಂಕಿಂಗ್ ಅಂತ. ಜನ ನೋಡ್ತಾರೆ ಎಪಿಸೋಡ್ ಅಲ್ಲಿ ಒಂದು 5 ನಿಮಿಷ ಬರುತ್ತೆ ಅದ್ ಮಾತು, ಅದ್ ನೋಡ್ತಾರೆ, ಓಕೆ ಒಳ್ಳೆ ಹುಡುಗಿ ಅಂತ ನೋಡ್ ಬಿಟ್ಬಿಡ್ತಾರೆ. ನೆಕ್ಸ್ಟ್ 7 ದಿನ ಬೇರೆಯವ್ರದ್ದು ಮಾತ್ರ ಕಾಣಿಸ್ಕೊಡುತ್ತೆ, ಅವ್ರಿಗೆ ಕಾಣಿಸ್ಕೊಡುತ್ತೆ. ಬಿಕಾಸ್ ಆ ವ್ಯಕ್ತಿತ್ವ ಬಿಟ್ಟು ಆಚೆ ಬಂದಿರತ್ತೆ.